ಆ ಊರಿಗೆ ಏನ್ ಬೇಕು, ಆ ಊರನ್ನ ಮಾದರಿ ಊರಾಗಿ ಕ್ಷೇತ್ರವಾಗಿ ಹೇಗೆ ಮಾಡಬೇಕು ಅಂತಂದ್ರೆ ಹೀಗೆ ಮಾಡಬೇಕು ಅಂತ ಅನ್ಕೊಳ್ತೀನಿ ನಾನು. ಕನಕಪುರದಲ್ಲಿ ಇವತ್ತು ಕನಕೋತ್ಸವ ಬರೀ ಒಂದು ಕಾರ್ಯಕ್ರಮವಾಗಿ ಮಾತ್ರ ಕಾಣಿಸ್ತಾ ಇಲ್ಲ. ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಕಲೆಗೆ ಅವಕಾಶ, ಎಷ್ಟೊಂದು ಕಲಾವಿದರಿಗೆ ಅವಕಾಶ, ಇಂಥ ಸಂಭ್ರಮವನ್ನು ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸುರೇಶ್ ಒಂದು ಫೋನ್ ಮಾಡಿ ಇನ್ವಿಟೇಷನ್ ಕೊಡಬೇಕು. ನೀವು ನನ್ನ ಫೋನ್ ಹೇಳಿದ್ರೆ ಸಾಕು, ನಾನು ಬರ್ತೀನಿ ಅಂತಂದ್ರೆ ಮಾತಿಗೆ ನಡ್ಕೊಂಡಿದ್ದೀನಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಕಾಂತಾರ 2 ಸಿನಿಮಾವನ್ನ ಜಗತ್ತಿನಾದ್ಯಂತ ಯಶಸ್ವಿಗೊಳಿಸಿರೋದು ನೀವು ಮೊದಲು ಕನ್ನಡಿಗರು. ಹಾಗಾಗಿ ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಲು ಸಾಧ್ಯ ಇಲ್ಲ. ಆ ಋಣ ತೀರಿಸೋ ಕೆಲಸ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡುವಂತ ಮುಖಾಂತರ ನಾನು ಋಣ ತೀರಿಸೋ ಕೆಲಸನ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿ. ಇದು ಬರೀ ನಾನು 2ನೇ ಸಲ ಬಂದಿರೋದು ಕನಕೋತ್ಸವಕ್ಕೆ. ಪ್ರತಿ ವರ್ಷ ನಾನು ಬರುವಂತ ಯೋಜನೆ ಹಾಕೊಳ್ತೀನಿ. ಪ್ರತಿ ವರ್ಷ ಬಂದು ನಿಮ್ಮನ್ನು ಭೇಟಿ ಆಗೋದಕ್ಕೆ ಇವನ್ನೊಂದು ಅವಕಾಶ ಅನ್ಕೊಳ್ತೀನಿ. ನಾನು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಏನ್ ಮಾಡೋದು ಇಲ್ಲ, ತಾವು ಬರಲೇಬೇಕು ಅಂತ ಅಂದಾಗ ಬಹಳ ಸಂತೋಷದಿಂದ ಖಂಡಿತ ನಾನು ಕನಕಪುರ ಬರ್ತೀನಿ ಅಂತ ಹೇಳಿದ್ರು. ನಾನು ಬೆಂಗಳೂರು ಬಂದಾಗ ಹೇಳಿ ನಾನೇ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ನಾನು ಫೋನ್ ಹೇಳಿದ್ರೆ ಸಾಕು, ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಅವ್ರು ಬಂದು 2 ಗಂಟೆಗೆ ಕೂಡ ಕೂತಿದ್ದಾರೆ. ಯಾಕೆಂದ್ರೆ ಪ್ರೀತಿ ನಿಮ್ಮ ಅಭಿಮಾನದಿಂದ ಇವತ್ತು 2 ಸಿನಿಮಾ ನೀಡಲಾಗಿದೆ. ನನ್ನ ಸಂದರ್ಭದಲ್ಲಿ ಭಗವಾನನ್ನು ಪ್ರಾರ್ಥನೆ ಮಾಡ್ತೀನಿ. ಅವರ ಒಳ್ಳೆಯ ಚಿತ್ರ ಕಾಂತಾರ ಡಾಕ್ಟರ್ ಬರ್ ಆಸ್ಕರ್ಗೆ ರೆಕಮೆಂಡ್ ಆಗಿದೆ. ಆ ಭಗವಾನನ ಆಶೀರ್ವಾದದಿಂದ ಆ ಆಸ್ಕರ್ ಅವರನ್ನು ಆ ಸಿನಿಮಾಗೆ ಸಿಗಲಿ ಅಂತ ಹೇಳಿ ಬಹುಶಃ ಕನ್ನಡ ಚಿತ್ರರಂಗ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಬಾಲಿವುಡ್ ಜೊತೆಗೆ ಹಾಲಿವುಡ್ ಕೂಡ ಕಾಂಪಿಟೇಷನ್ ಮಾಡುವಂತ ಮಟ್ಟಕ್ಕೆ ರಿಷಬ್ ಶೆಟ್ಟಿ ಅವರು